ನಂಗೆ ಮೊದಲಿಂದ ಬಹುಶಃ ನಂಗೆ ಗೊತ್ತಿಲ್ಲ. ನಮ್ಮ ಮನೆಯವ್ರುಗಳು ತಂದೆ ತಾಯಿ ನಮ್ಮ ಮೈಸೂರಲ್ಲಿ, ನನ್ನ ತಾತ ಶಾಮರಾವ್ ಅಂತ ವರದಾಚಾರ್ ಕಂಪ್ನಿನಲ್ಲಿದ್ದವರು, BS ರಾಜೇಂಗಾರ್ ಅಂತ ಕೇಳಿರ್ಬೋದು, ಆರ್ ನಾಗೇಂದ್ರ ರಾಯರು ನನ್ನ ತಾತನ ಮನೇಲಿ ಇತ್ಕೊಂಡು ನನ್ನ ತಾತಾಜಿನೇ ಅವ್ರಿಗೆ ಹಸೆಮಣೆ ಮೇಲೆ ಕೂತ್ಕೊಂಡು ದಾರೆ ಏರ್ಕೊಟ್ಟಿರೋದು. ಸೊ ಅಲ್ಲೂ ಒಂದು ಸಾಂಸ್ಕೃತಿಕವಾದಂತಹ ವಾತಾವರಣ ಒಳ್ಳೆ. ನಮ್ಮ ಅಪ್ಪಂಗಂತೂ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಎರಡರಲ್ಲೂ ಹಿಡ್ತಾ ಇತ್ತು. ಅಂದರೆ ಅವ್ರೇನು ಕಚೇರಿ ಮಾಡ್ತಿರ್ಲಿಲ್ಲ, ಹಾಡ್ತಿರ್ಲಿಲ್ಲ, ಬಟ್ ನಮ್ಮ ತಾತ ಹಾಡೋರು ಅಂತೆ. ಅದಕ್ಕೆಂದರೆ ನಾನು ನೋಡಿಲ್ಲ. ಸೊ ಹಾಗಾಗಿ ನನಗೆ ಯಾವಾಗಲೂ ಸಾಹಿತ್ಯ, ಸಂಗೀತ, ಈ ಸಂಪ್ರದಾಯ, ಕಲೆ ಇದರಲ್ಲೇ ನಾನು ಹೆಚ್ಚು ಬಹಳ ಇಂಪಾರ್ಟೆಂಟ್ ಗಮನ ಸೆಳೆದಿದ್ದು ನನಗೆ ಒಂದು ಜನಪದದ ಕಲೆ, ಇನ್ನೊಂದು ರಂಗಭೂಮಿಯ ನಂಟು. ಇದು ಒಂದು ಸ್ಟ್ರಾಂಗ್ ಬುನಾದಿ ಅನ್ಸುತ್ತೆ ನಿಮ್ಮ ಲೈಫ್ಗೆ. ಹೌದು, ಅಂದರೆ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡಲ್ಲೆಲ್ಲ ನಾನು ಆ್ಯಕ್ಟ್ ಮಾಡ್ತಿದ್ದೆ. ಅಂದರೆ ಅವಾಗೆಲ್ಲ ಕಂಪಲ್ಸರಿ ಸ್ಕೂಲ್ಸಲ್ಲಿ ಅಂದರೆ ಒಂದು ಮ್ಯೂಸಿಕ್ ಪೀರಿಯಡ್ ಇದ್ದೇ ಇರ್ತಿತ್ತು, ಆ್ಯಂಡ್ ಮಾಸ್ PT ಇರ್ತಿತ್ತು. ಅಂದರೆ ಸ್ಪೋರ್ಟ್ಸು, ಕಲ್ಚರ್ ಎಲ್ಲದಕ್ಕೂ ಎಷ್ಟು ಬೆಲೆ ಕೊಡೋರು ಅಂದರೆ, ಬಟ್ ಇವತ್ತಿನ ಥರದಲ್ಲಿ ಇಲ್ಲವೇ ಇಲ್ಲ. 10ನೇ ಕ್ಲಾಸ್ವರೆಗೂ ಅಂತೂ ನಮಗೆ ಅವಾಗೆಲ್ಲ ಯಾವ ಕಾನ್ಸೆಪ್ಟ್ ಇರಲಿಲ್ಲ. ಸೈನ್ಸ್ ಓದಬೇಕು, ಕಾಮರ್ಸ್ ಓದಬೇಕು, ಆರ್ಟ್ಸ್ ತಗೋಬೇಕು, ಹಾಗೆಲ್ಲ ಎಂಥದ್ದು ಇಲ್ಲ. ಒಟ್ಟಾರೆ ಬದುಕನ್ನು ಕಟ್ಕೊಡೋರು.